ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಬನ್ನಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಬೆಳಗ್ಗೆ ಎದ್ದು ನಾನು ಒಂದು ಗ್ಲಾಸ್ ನೀರು ತೊಗೊಂಡೆ. ಹಾಗೆ ಅದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಆ್ಯಪಲ್ ಸೈಡರ್ ವಿನೆಗರ್ನ ಆ್ಯಡ್ ಮಾಡಿ ಕುಡಿದಿದ್ದೀನಿ. ಹಾಗೆ ಅದಾದಮೇಲೆ ನೆನೆಸಿಟ್ಟಿರೋಂಥ ಡ್ರೈ ಫ್ರೂಟ್ಸ್ ಕೂಡ ತಿಂದೆ. ಸೊ ಇವತ್ತು ಬೆಳಗ್ಗೆ ನಾನು ಕರೆಕ್ಟಾಗಿ 6 o'clock ಎದ್ದಿದ್ದೆ. ಎದ್ಬಿಟ್ಟು ಹಾಗೆ ಒಂದು 10 ನಿಮಿಷ ಮನೇಲಿ ವಾಕ್ ಮಾಡಿದ್ದೀನಿ. ವಾಕ್ ಮಾಡಿಬಿಟ್ಟು ಇವಾಗ ಅಡುಗೆ ಮಾಡೋಕ್ಕೆ ಹೋಗಬೇಕು. ಅಡುಗೆ ಮುಗಿಸ್ಕೊಂಡ್ಬಿಟ್ಟು ಬೇಗ ರೆಡಿಯಾಗಿ ಆಫೀಸ್ಗೆ ಹೋಗಬೇಕು. ಆಫೀಸ್ಗೆ ಬೇಗ ಹೋದರೆ ವಾಪಸ್ ಬರೋಕ್ಕೂ ಕೂಡ ಬೇಗ ಹೆಲ್ಪ್ ಆಗುತ್ತೆ. ಸೊ ಹಾಗೆ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ. ತುಂಬ ಜನ ರಾಗಿ ಗಂಜಿ ಹೇಗೆ ಮಾಡೋದು ಅಂತ ಕೇಳ್ತಾ ಇದ್ರಿ. ಸೊ ಇವಾಗ ಇಲ್ಲಿ ನಾನು ಒಂದು ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಿದ್ದೀನಿ. ಸೊ ಇವಾಗ ಇದು ಕರೆಕ್ಟಾಗಿ ಕುದಿ ಬರಬೇಕು. ನೀರು ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಸ್ಟಾರ್ಟ್ ಆಗಬೇಕು. ಹಾಗೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ರಾಗಿ ಹಿಟ್ಟನ್ನ ತಗೊಂಡು ಅದಕ್ಕೆ ನೀರು ಹಾಕೊಂಡು ಈ ಕನ್ಸಿಸ್ಟೆನ್ಸಿಗೆ ಕರಗಿಸ್ಕೊಂಡಿದ್ದೀನಿ ಇದನ್ನ. ಸೊ ಇದನ್ನ ಈ ತರ ಕರಗಿಸ್ಕೊಂಡ್ರೆ ಮುಂಚೆನೆ ಗಂಟಾಗೋದು ತಪ್ಪತ್ತೆ. ಸೊ ಈ ತರ ನಾನು 2 ಟೇಬಲ್ ಸ್ಪೂನ್ ರಾಗಿ ಹಿಟ್ಟನ್ನ ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕಿರ್ಬೋದು, ಜಾಸ್ತಿ ಅದಕ್ಕೂ ಕಡಿಮೆನೇ ಇದೆ. ಇಷ್ಟು ಕನ್ಸಿಸ್ಟೆನ್ಸಿಲಿ ನಾನು ಇವಾಗ ಒಂದು ಸಿರಪ್ ರೆಡಿ ಮಾಡಿದ್ದೀನಿ. ಇವಾಗ ಇದು ಕುದಿಯೋಕೆ ಸ್ಟಾರ್ಟ್ ಆಗಿದೆ. ನಾವು ಈ ಸ್ಟೇಜ್ ಅಲ್ಲಿ ನಾವು ಇದಕ್ಕೆ ಸ್ವಲ್ಪ ಗ್ಯಾಸ್ ಸಣ್ಣ ಮಾಡ್ಕೊಂಡು ಇದು ರಾಗಿ ಗಂಜಿ ಏನ್ ಹಿಟ್ಟು ರೆಡಿ ಮಾಡ್ಕೊಂಡಿದೀವಿ ನಾವು ಗಂಜಿಗೋಸ್ಕರ ಇದನ್ನ ಇದಕ್ಕೆ ಹಾಕ್ಬೇಕು. ಹಾಗೆ ಸ್ವಲ್ಪ ಇದ್ದೇ ನೀರ್ನೇ ತಗೊಂಡು ಇದನ್ನ ಈ ತರ ಹಾಕೋಬಹುದು. ಇವಾಗ ಇದನ್ನ ಬಿಟ್ಟು ಬಿಡದೆ 1-2 ಮಿನಿಟ್ಸ್ ವರೆಗೂ ನಾವು ಕರಗಿಸ್ಬೇಕು. ಇಲ್ಲ ಅಂದ್ರೆ ಏನಾಗ್ಬಿಡುತ್ತೆ, ಇದು ಫುಲ್ ಗಂಟ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಸೊ ಅದು ಆತರ ಗಂಟ್ ಆಗ್ಬಾರ್ದು ಅಂದ್ರೆ ನಾವು ಇದನ್ನ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಬೇಕು. ರಾಗಿ ಗಂಜಿ ಗಂಟು ಆದ್ರೆ ಅದು ಟೇಸ್ಟ್ ಚೆನ್ನಾಗಿರಲ್ಲ. ಸೊ ನಾವು ಸ್ಟಿರ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಹಾಗೆ ಇದನ್ನ ಮಾಡಕ್ಕೆ ಜಾಸ್ತಿ ಏನ್ ಟೈಮ್ ಬೇಕಿಲ್ಲ. ವಿತಿನ್ 1-2 ಮಿನಿಟ್ಸ್ ಅಲ್ಲೇನೆ ರಾಗಿ ಗಂಜಿ ಇದು ರೆಡಿ ಆಗ್ಬಿಡುತ್ತೆ. ಆಮೇಲೆ ಇದಕ್ಕೆ ಮಜ್ಜಿಗೆ ಹಾಕೊಂಡು ಕುಡಿದ್ಬಿಡ್ಬೋದು. ಹಾಗೆ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಗೆ ಟೈಮ್ ಇಲ್ಲ ಅಂತ ಅಂದ್ರೆ ರಾಗಿ ಗಂಜಿ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ನಾನು ಇವಾಗ ಇದನ್ನ ಮಾಡಿದೀನಿ. ಇದು ಈ ತರ ಬೀಳ್ತಾ ಇದೆ. ನೀವು ಸ್ವಲ್ಪ ಜಾಸ್ತಿ ಫ್ಲೋಯಿ ಕನ್ಸಿಸ್ಟೆನ್ಸಿ ಬೇಕು ಅಂತ ಹೇಳಿದ್ರೆ ನೀವು ಸ್ವಲ್ಪ ಜಾಸ್ತಿ ನೀರ್ ಹಾಕೊಂಡ್ಬಿಟ್ಟು ನೀವು ಇದನ್ನ ಮಾಡ್ಕೋಬಹುದು. ಸೊ ಇವಾಗ ನಮ್ ಗಂಜಿ ಕೂಡ ರೆಡಿ ಆಗಿದೆ. ಇವಾಗ ಇದನ್ನ ನಾನು ಒಂದು ಕುದಿ ಬನ್ಸ್ಬಿಟ್ಟು ಆರಕ್ಕೆ ಇಡ್ತೀನಿ. ಹಾಗೆ ನಾನಿಲ್ಲಿ ಚವಳೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಮಧ್ಯಾಹ್ನದ ಊಟಕ್ಕೆ, ಲಂಚ್ ಬಾಕ್ಸ್ಗೆ ಅಂತ. ಹಾಗೆ ಇದ್ರ ಜೊತೆಗೆ ನಾನು ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ. ಒಂದೊಂದ್ಸರಿ ಬೆಳಗ್ಗೆ ಬೇಗ ಎದ್ದಾಗ ನಾನು ರೊಟ್ಟಿ ಮಾಡೋಕ್ಕಾಗುತ್ತೆ. ಮೋಸ್ಟ್ ಆಫ್ ದಿ ಟೈಮ್ ಬೆಳಗ್ಗೆ ಎದ್ದಿರ್ತೀನಿ, ಬಟ್ ಬೆಳಗ್ಗೆ ಎಕ್ಸರ್ಸೈಸ್ ಮಾಡಿಬಿಟ್ಟು ರೊಟ್ಟಿ ಅಥವಾ ಚಪಾತಿ ಮಾಡೋಕ್ಕೆ ಒಂದೊಂದ್ಸರಿ ಟೈಮ್ ಆಗ್ತಿರಲ್ಲ. ಸೊ ಹಾಗಾಗಿ ಬೇರೆ ಏನಾದರೂ ಮಾಡ್ಕೊಂಡಿರ್ತೀನಿ. ಸೊ ಇವತ್ತು ಬೆಳಗ್ಗೆ ಎಕ್ಸರ್ಸೈಸ್ ಮಾಡಲಿಲ್ಲವಲ್ಲ, ಸೊ ಹಾಗಾಗಿ ಇವಾಗ ನಾನು ಬೇಗ ಎದ್ದು ರೊಟ್ಟಿನೇ ಮಾಡ್ತಾ ಇದ್ದೀನಿ. ಹಾಗೆ ರೊಟ್ಟಿನ ತಿಂದಾಗ ತುಂಬಾ ಖುಷಿ ಆಗುತ್ತೆ. ಉತ್ತರ ಕರ್ನಾಟಕದಲ್ಲಿ ರೊಟ್ಟಿ ತಿಂದಿದ್ರೆ ನಮಗೆ ಅಟ್ಲೀಸ್ಟ್ ವಾರದಲ್ಲಿ ಒಂದು 3-4 ಸರ್ತಿ ಆದ್ರೂ ರೊಟ್ಟಿ ಬೇಕು ಅಂತ ಅನ್ಸುತ್ತೆ. ಸೊ ಡಿಪೆಂಡಿಂಗ್ ಆನ್ ನಮ್ಮ ಕೆಲಸ, ನಮ್ಮ ಹೆಂಗಿದೆ ಅವತ್ತಿನ ಟೈಮ್ ನೋಡ್ಕೊಂಡ್ಬಿಟ್ಟು ನಾನು ಅವಾಗ ರೊಟ್ಟಿ ಮತ್ತೆ ಚಪಾತಿನೂ ಕೂಡ ಮಾಡ್ಕೊಂಡಿರ್ತೀನಿ. ಹಾಗೆ ಅದೇ ಮುಂಚೆ ಹೇಳ್ದಂಗೆ ನಂಗೆ ಪರ್ಫೆಕ್ಟ್ ಆಗಿ ಬರಲ್ಲ. ಸೊ ನನ್ಗೆ ಎಷ್ಟು ಬರುತ್ತೆ ಅಷ್ಟು ಮಾಡ್ತೀನಿ, ಬಟ್ ತಿನ್ನಂಗಿರುತ್ತೆ, ತುಂಬಾ ಚೆನ್ನಾಗಿ ಕೂಡ ಅಂತ ಅನ್ಸುತ್ತೆ. ನಾವೇ ಮಾಡ್ಕೊಂಡಿರುವಂತಹ ಅಡುಗೆ ಆಗಿರ್ಲಿ, ಅದು ಎಸ್ಪೆಷಲಿ ರೊಟ್ಟಿ ಮಾಡ್ಕೊಂಡಾಗ ಅದೇನೋ ತುಂಬಾ ಖುಷಿನೇ ಇರುತ್ತೆ. ಸೊ ಇವಾಗ ರಾಗಿ ಗಂಜಿ ಕೂಡ ರೆಡಿ ಆಗಿದೆ. ಇದನ್ನ ಬೇಗ ಕುಡಿತೀನಿ. ಹಾಗೆ ಎಲ್ಲ ಮುಗಿಸೋಷ್ಟರಲ್ಲಿ ಟೈಮ್ ಆಗ್ಬಿಡ್ತು. ಇವಾಗ ಇದನ್ನ ಬೇಗ ಕುಡಿದ್ಬಿಟ್ಟು ಮತ್ತೆ ಆಫೀಸ್ಗೆ ಹೋಗುವಾಗ ಸಿಗ್ತೀನಿ. ಹಾಗೆ ಇದ್ರ ರೆಸಿಪಿನ ನಿಮ್ಮ ಜೊತೆ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ನೀವು ಕೂಡ ನೋಡ್ಬಿಟ್ಟು ಟ್ರೈ ಮಾಡಿ. ಜಸ್ಟ್ ಎಲ್ಲ ರೆಡಿಯಾಗಿ ಹೋಗ್ತಿದ್ವಿ. ಟೈಮ್ ಬಂದು 9 ಗಂಟೆ ಆಗ್ಬಿಡ್ತು. ಜಸ್ಟ್ ಆಫೀಸ್ ರೀಚ್ ಆಗಿದ್ದೀನಿ. ಹಾಗೆ ತಲೆಸ್ನಾನ ಮಾಡಿದೆ. ಬೆಳಗ್ಗೆ ಫುಲ್ ಇನ್ನೂ ಕೂದಲು ಒಣಗೆ ಇಲ್ಲ, ಹಾಗೆ ಬಂದಿದ್ದೀನಿ ಅವಸರದಲ್ಲಿ. ಸೊ ಸ್ವಲ್ಪ ತಲೆ ಬಾಚ್ಕೊಂಡ್ಬಿಟ್ಟು ಹೋಗಿ ಕೆಲಸ ಕಂಟಿನ್ಯೂ ಮಾಡ್ತೀನಿ. ಸೊ ಎಲ್ಲ ಸ್ವಲ್ಪ ನೀಟಾಗಿ ಒಂದು ಲೆವೆಲಿಗೆ ರೆಡಿ ಆಗಿದೆ.
ಇವಾಗ ಹೋಗ್ಬಿಟ್ಟು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ನಾನು ಇವತ್ತು ಹುರುಳಿ ಸಂಗಟಿ ಕೂಡ ಮಾಡಿದ್ದೆ. ಮಧ್ಯಾಹ್ನ ಹೊಟ್ಟೆ ಹಸ್ದಾಗೆ ತಿಂದ್ರಾಯ್ತು ಅಂತ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ ಥರ. ಸೊ ಅದನ್ನು ಕೂಡ ನಾನಿವಾಗ ಕುಡಿತಾ ಇದ್ದೀನಿ. ಹಾಗೆ ಮಧ್ಯಾಹ್ನ 2 ಗಂಟೆಗೆ ನಾನು ಊಟ ಮಾಡ್ತಿದ್ದೀನಿ. ಊಟದಲ್ಲಿ 2 ಜೋಳದ ರೊಟ್ಟಿ, ಚೌಳಿಕಾಯಿ ಪಲ್ಯ ಮತ್ತು ಸಲಾಡ್, ಅದ್ರ ಜೊತೆಗೆ ಮಾವಿನಕಾಯಿನ ತಿಂದೆ. ಇವಾಗ ಜಸ್ಟ್ ಆಫೀಸಿಂದ ಹೊರಟಿದ್ದೀನಿ. ಟೈಮ್ ಬಂದ್ಬಿಟ್ಟು 5:30 ಆಗಿದೆ. ಸೊ ಈಗ ಬೇಗ ಬೇಗ ಮನೆಗೆ ಹೋಗೋದು. ಆಫೀಸಲ್ಲಿ ಟಿಫಿನ್ ಬಾಕ್ಸ್ ಬಿಟ್ಟು ಬಂದುಬಿಟ್ಟಿದ್ದೆ. ಸೊ ವೀಕೆಂಡ್ ಆಗಿದ್ದರಿಂದ 2 ಡೇಸ್ ಅಲ್ಲೇ ಇತ್ತು. ಇವತ್ತು ತಗೊಬಂದಿದ್ದೀನಿ. ಯಪ್ಪ, ಇವಾಗ ಟೈಮ್ ಬಂದು 8 ಗಂಟೆ ಆಗಿದೆ. ಇಷ್ಟೊತ್ತು ಕೂತ್ಕೊಂಡು 1 ಕಪ್ ಟೀ ಕುಡಿದು ರೆಸ್ಟ್ ತೊಗೊಂಡಿದ್ದೀನಿ. ಹಾಗೆ ಇವತ್ತು ಮತ್ತು ನಿನ್ನೆ ನಾನು ಎಕ್ಸಸೈಸ್ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಯಾಕೋ ಒಂಥರ ಬೇಜಾರಾಗ್ತಾ ಇದೆ ಮತ್ತು ಡಿಮೋಟಿವೇಟೆಡ್ ಆಗಿ ಫೀಲ್ ಆಗ್ತಾ ಇದ್ದೀನಿ. ಸೊ ಹಾಗಾಗಿ ಇವಾಗಲೇ ಎಕ್ಸಸೈಸ್ ಮಾಡಬೇಕು ಅಂತ ಅಂದ್ಕೊಂಡು ಎಕ್ಸಸೈಸ್ ಮಾಡ್ತೀನಿ. ಸೊ ಇವಾಗ ಜಸ್ಟ್ ಎಕ್ಸಸೈಸ್ ಮುಗಿತು. ನಾನು ಆವಾಗಲೇ 8:30 ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಇವಾಗ ಟೈಮ್ ಬಂದು 9 ಗಂಟೆ ಆಗಿದೆ. ಕರೆಕ್ಟಾಗಿ ಇವಾಗ ನಾನು ಎಕ್ಸಸೈಸ್ನ ಮುಗಿಸಿದ್ದೀನಿ. ಸೊ ಇವತ್ತು ತುಂಬ ಬೇಜಾರಾಗ್ತಾ ಇತ್ತು. ಹಾಗೆ ಒಂದು 2 ಡೇಸಿಂದ ಏನಕ್ಕೋ ಮೈಂಡಲ್ಲಿ ನೆಗೆಟಿವ್ ಥಾಟ್ಸ್ ಜಾಸ್ತಿ ಓಡ್ತಾ ಇತ್ತು. ನಾನು 30 ಡೇಸ್ ಚಾಲೆಂಜ್ ತೊಗೊಂಡ್ಬಿಟ್ಟಿದ್ದೀನಿ. ವೇಟ್ ನೋಡಿದರೆ ನಾನು ಅಂದ್ಕೊಂಡಿದ್ದ ಥರ ಬೇಗ ಬೇಗ ಕಡಿಮೆ ಆಗ್ತಾ ಇಲ್ಲ. ಹಾಗೆ ಒಂದು ಟೈಮ್ ಮ್ಯಾನೇಜ್ ಮಾಡೋದು ಕೂಡ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಬಿಕಾಸ್ ಪ್ರತಿದಿನ ನೀವೇ ನೋಡ್ತಿರೋ ಹಾಗೆ ನನಗೆ ಎಕ್ಸಸೈಸ್ ಮಾಡೋಕ್ಕಾಗ್ತಿಲ್ಲ. 1 ಡೇ ಬಿಟ್ಟು 1 ಡೇ ನಾನು ಎಕ್ಸಸೈಸ್ ಮಾಡ್ತಿದ್ದೀನಿ. ಸೊ ಇದೇ ಥರ ಏನಾದರೂ ಒಂದು ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಮಾಡ್ತಿದ್ದೀನಿ. ಬಟ್ ಇವಾಗ ನಾನು ಹಾಕ್ತಿರೋ ಎಫರ್ಟ್ ಎಲ್ಲ ನನ್ನ ವೇಟ್ ಹೆಚ್ಚಿಗೆ ಆಗದಿರೋಂಗೆ ತಡೆದು ನಂದು ಒಂದು ಸ್ವಲ್ಪ ಸ್ಲೋ ಆಗಿ ವೇಟ್ ಲಾಸ್ ಆಗ್ತಾ ಇದೆ. ನಾನು ಅಂದ್ಕೊಂಡಿರೋ ಥರ ಒಂದು 4 to 5 kg ವೇಟ್ ಕಡಿಮೆ ಮಾಡೋಕ್ಕೆ ಸ್ವಲ್ಪ ಡೌಟ್ ಅಂತ ಫೀಲ್ ಆಗ್ತಾ ಇದೆ. ಸೊ ಹಾಗಾಗಿ ನಾನು ಬೇಜಾರಾಗ್ತಾ ಇದ್ದೆ, ಡೌಟಲ್ಲಿದ್ದೆ. ಸೊ ತುಂಬ ಬೇಜಾರಾಗ್ತಾ ಇತ್ತು. ಹಾಗೆ ಬೇಜಾರು ಮಾಡಿಕೊಂಡು ಮಲ್ಗೋಕ್ಕಂತ ಕೂಡ ಹೋಗಿದ್ದೆ ಆವಾಗಲೇ ನಾನು 8 o'clock ಏನು ಮಾಡೋಕ್ಕೆ ಮನಸ್ಸಾಗ್ತಿರಲಿಲ್ಲ. ಬಟ್ ಸಡನ್ನಾಗಿ ಇಲ್ಲ, ಹವೆವರ್ ನಾನು ಚಾಲೆಂಜ್ ತೊಗೊಂಡ್ಬಿಟ್ಟಿದ್ದೀನಿ, ಎಷ್ಟಾಗುತ್ತೆ ಅಷ್ಟು ಕಷ್ಟ ಆಗಲಿ, ಬೇಕಿದ್ರೆ ಪರವಾಗಿಲ್ಲ, ಇವಾಗಲೇ ಇವತ್ತಿಂದನೇ ಮತ್ತೆ ನಾನು ಇದು ಜಾಸ್ತಿ ಸ್ವಲ್ಪ ಎಫರ್ಟ್ ಹಾಕಕ್ಕೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಎಕ್ಸಸೈಸ್ ಮಾಡಿನೇ ಮಲ್ಕೊಂಡ್ರಾಯ್ತು ಅಂತ ನಾನು 8:30 ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮಾಡಿದ್ದಕ್ಕೆ ಖುಷಿ ಇದೆ, ಹಾಗೆ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇದೆ. ನೀವು ಕೂಡ ನನಗೆ ಸಪೋರ್ಟ್ ಮಾಡ್ತೀರಾ, ಮೋಟಿವೇಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವಾಗ ರಾತ್ರಿ ನನಗೆ ಹೊಟ್ಟೆ ಹಸ್ತಿಲ್ಲ. ಬಿಕಾಸ್ ಮಧ್ಯಾಹ್ನ ಚೌಳಿಕಾಯಿ ಪಲ್ಯ ಮತ್ತು ರೊಟ್ಟಿ ಮತ್ತು ಅದ್ರ ಜೊತೆಗೆ ಸಲಾಡ್ ಮತ್ತು ಮಾವಿನಕಾಯಿ ಸಲಾಡ್ ಕೂಡ ಎಲ್ಲ ಮಾಡಿದ್ರು. ಮಾವಿನಕಾಯಿ ಸಲಾಡ್ ಎಲ್ಲ ಇತ್ತು. ಸೊ ಅದನ್ನ ತಿಂದ್ಬಿಟ್ಟು ತುಂಬ ಹೊಟ್ಟೆ ತುಂಬಿತ್ತು. ಸೊ ಹೊಟ್ಟೆ ಇವಾಗಲೂ ಹಸ್ತಿಲ್ಲ, ಅಷ್ಟೊಂದು ಫುಲ್ ಆಗಿಬಿಟ್ಟಿದೆ. ಸೊ ಅದಕ್ಕಾಗಿ 1 ಗ್ಲಾಸ್ ಮಜ್ಜಿಗೆ ಕುಡಿದು ನಾನು ಮಲ್ಕೊಂಡ್ಬಿಡ್ತೀನಿ. ಖಾಲಿ ಹೊಟ್ಟೆಲಿ ಮಲಗೋದ್ರಿಂದ ಬ್ಲೋಟಿಂಗ್ ಹೆಚ್ಚಿಗೆ ಆಗುತ್ತೆ. ಅದೇ ಒಂದು ಕಾರಣಕ್ಕೆ ಭಯ ನನಗೆ. ಸೊ ಖಾಲಿ ಹೊಟ್ಟೆಲಿ ಮಲ್ಗಲ್ಲ, ಮಜ್ಜಿಗೆ ಕುಡಿದು ಮಲ್ಕೋತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ. ನಾಳೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಿ ಪಾಸಿಟಿವ್ ಆ್ಯಂಡ್ ಸ್ಪ್ರೆಡ್ ಲವ್. ಬಾಯ್.